ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ವೀನಸ್ 71ಗೆ. ಬನ್ನಿ, ಇವತ್ತಿನ ದಿನ ನಿಮ್ಮ ಒಂದು ಟ್ಯಾರೋ ರೀಡಿಂಗ್ ಅಲ್ಲಿ ಏನು ಬರುತ್ತೆ. ಓಕೆ, ಟ್ಯಾರೋ ಕಾರ್ಡ್ ರೀಡಿಂಗ್ ಬರೋ ಅಂಥ ದಿನಗಳು ಅಂದರೆ 13ನೇ ತಾರೀಕಿಂದ 20ನೇ ತಾರೀಕುವರೆಗೂ ನಿಮಗಾಗಿ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ, ಏನು ಗೈಡೆನ್ಸ್ ಕೊಡ್ತಾ ಇದೆ. ಅದು ನಿಮ್ಮ ಲವ್ ರೀಡಿಂಗ್ ಇರ್ಬೋದು, ಹೆಲ್ತ್ ಇರ್ಬೋದು, ಕರಿಯರ್ ಇರ್ಬೋದು, ನಿಮ್ಮ ಫೈನಾನ್ಸ್ ಇರ್ಬೋದು. ಓಕೆ, ಮೇಲ್ ಫಿಮೇಲ್ ಯಾರಾದರೂ ಈ ರೀಡಿಂಗನ್ನು ನೋಡ್ಬೋದು. ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ಇದನ್ನು ನೋಡ್ಬೋದು. ರೀಡಿಂಗು ಜನರಲ್ ಆಗಿರುತ್ತೆ ಫ್ರೆಂಡ್ಸ್. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇದನ್ನು ರೆಸೊನೇಟ್ ಮಾಡಿ ಅಂತ, ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಂತ ಒಂದ್ಸಾರಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗಿದ್ರೆ ನೋಡೋಣ, ವೃಶ್ಚಿಕ ರಾಶಿಯವರಿಗೆ ಯೂನಿವರ್ಸಿಂದ ಏನು ಗೈಡೆನ್ಸ್ ಬರ್ತಾ ಇದೆ, ಏನು ಮೆಸೇಜಸ್ ಬರ್ತಾ ಇದೆ ಬರೋ ಅಂತ 13ನೇ ತಾರೀಕಿಂದ 20ನೇ ತಾರೀಕುವರೆಗೂ. ಓಕೆನಾ? ಓಕೆ, ಎಸ್. ಸೊ ಗೈಡೆನ್ಸನ್ನು ನಂತರ ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಕರಿಯರ್ ವೈಸ್ ಹೇಗಿರುತ್ತೆ ಅಂತ ಒಂದು ಸಾರಿ ಚೆಕ್ ಮಾಡೋಣ. ಸೊ ನಿಮಗೆ ಬಂದಿರುವಂಥ ಕಾರ್ಡು ದ ಸ್ಟಾರ್ ಅಂತ ಹೇಳಿ. ಈ ಒಂದು ಕಾರ್ಡ್ ನಿಮಗೆ ಏನು ಹೇಳುತ್ತೆ ಅಂತಂದರೆ, ನೀವು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅಥವಾ ನೀವು ಜಾಬ್ ಮಾಡ್ತಾ ಇದ್ರೆ ಒಂದು ಜಾಬ್ ಪರ್ಸನ್ ಆಗಿದ್ದೀರಾ. ನೀವು ಯಾವ ರೀತಿ ಅಂತಂದರೆ, ನಿಮ್ಮ ಕೈ ಕೆಳಗೆ ಯಾರ್ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ನೀವು ಚೆನ್ನಾಗಿ ಕೇರ್ ಮಾಡ್ತೀರಾ. ಓಕೆ, ಬರುವಂಥ ದಿನಗಳಲ್ಲಿ ಅವರೆಲ್ಲರಿಗೂ ಕೂಡ ನೀವು ತುಂಬಾ ಕೇರ್ ಮಾಡ್ತೀರಾ. ಮತ್ತು ಸಾಧ್ಯ ಆದಷ್ಟು ನೀವು ನಿಮ್ಮ ಕಡೆಯಿಂದ ಅವರಿಗೆ ಅಡ್ವೈಸ್ ಕೂಡ ಮಾಡ್ತೀರಾ. ಓಕೆನಾ? ಸೊ ಒಂದು ಫುಲ್ಫಿಲ್ಮೆಂಟ್ ಇದೆ ಇದರಲ್ಲಿ. ಯಾಕಂತಂದರೆ ಇಲ್ಲಿ ನಾನು ಚೆಕ್ ಮಾಡ್ತಾ ಇರೋ ಪ್ರಕಾರ ನಿಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ. ಸೊ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೆ, ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ನಿಮ್ಮ ಒಂದು ಜಾಬ್ ರಿಲೇಟೆಡ್ ಇರ್ಬೋದು, ಅದನ್ನು ನೀವು ರೆಸೊನೇಟ್ ಮಾಡಿ ನೋಡಿ. ಓಕೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ನೀವು ವರ್ಕ್ ಮಾಡಿ, ನಿಮಗೆ ಖಂಡಿತವೂ ಚೆನ್ನಾಗಿರುತ್ತೆ. ಓಕೆ, ಯಾಕಂತಂದರೆ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಯೂನಿವರ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಬರುತ್ತೆ. ಲೈಕ್ ನಿಮಗೆ ಯಾವಾಗಾದ್ರೂ ನೀವು ಮಲಗಿದಾಗ ನಿಮಗೆ ಕನಸಿನ ಮುಖಾಂತರ ಇರ್ಬೋದು, ನಿಮಗೆ ಗೊತ್ತಾಗುತ್ತೆ ಏನಿದೆ ಮುಂದೆ ಬರುವಂಥ ಸಿಚುವೇಶನ್ ಏನಿದೆ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ನಂಬಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ಲವ್ ರಿಲೇಷನ್ಶಿಪ್ ಏನಿದೆ. ಸೊ ಇಲ್ಲಿ ಬಂದಿರುವಂಥ ಕಾರ್ಡು ಜಡ್ಜ್ಮೆಂಟ್ ಕಾರ್ಡ್ ಅಂತ ಹೇಳಿ. ಸೊ ಈ ಜಡ್ಜ್ಮೆಂಟ್ ಕಾರ್ಡ್ ನಿಮಗೆ ಏನು ಹೇಳುತ್ತೆ ಅಂತಂದರೆ, ಬಿಫೋರ್ ನೀವು ಪಾಸಿಬಿಲಿಟಿ ತುಂಬ ಕಾಣ್ತಾ ಇದೆ, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಮೇಜರ್ ಮಿಸ್ಟೇಕ್ಸನ್ನು ನೀವು ಮಾಡಿದ್ದೀರಾ ಅಂತ ಹೇಳಿ. ಓಕೆ, ಸೊ ಅದು ಇವಾಗ ಏನು ಮಾಡಿದ್ದೀರಾ, ಅದಕ್ಕೆ ನಿಮಗೆ ಯೂನಿವರ್ಸ್ ಏನು ಮಾಡುತ್ತೆ, ಇನ್ನು ಬರುವಂಥ ದಿನಗಳಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಅಂತ ಹೇಳಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನಾಗಿದೆ, ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ಮತ್ತು ನಿಮ್ಮ ಒಂದು ರಿಲೇಷನ್ಶಿಪ್ ಮೇಲೆ ದೇವ್ರದ್ದು ಒಂದು ಬ್ಲೆಸ್ಸಿಂಗ್ ಕೂಡ ಇದೆ. ಓಕೆ, ನಿಮಗೆ ಇದು ಬರ್ತಾ ಇರೋವಂಥದ್ದು ಮೆಸೇಜು ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕಂತಂದರೆ ಕೆಲವೊಂದು ಸಾರಿ ನಾವು ಯಾರಿಗೋ ಹರ್ಟ್ ಮಾಡಿರ್ತೀವಿ, ನಮ್ಮ ಕಡೆಯಿಂದ ಮಿಸ್ಟೇಕ್ಸ್ ಆಗಿರುತ್ತೆ. ಓಕೆ, ನಾವೆಲ್ಲರೂ ದೇವರಲ್ಲ, ಮನುಷ್ಯರಂತಂದಮೇಲೆ ಮಿಸ್ಟೇಕ್ಸ್ ಎಲ್ಲ ಆಗೋದು ಕಾಮನ್ ಆಗಿದೆ. ಸೊ ಅದನ್ನು ಒಂದು ಸಾರಿ ಚೆಕ್ ಮಾಡಿ ನೋಡಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ನಾನು ಚೆಕ್ ಮಾಡ್ತಾ ಇದ್ದೆ, ಹೆಲ್ತಲ್ಲಿ ನಿಮಗೆ ತುಂಬ ಇಶ್ಯೂಸ್ ಕಾಣ್ತಾ ಇದೆ ಫ್ರೆಂಡ್ಸ್. ಹೆಲ್ತ್ ವೈಸ್ ನಿಮಗೆ ಏನು ಪ್ರಾಬ್ಲಮ್ ಆಗ್ಬೋದು ಅಂತಂದರೆ, ನಿಮಗೆ ಸ್ವಲ್ಪ ಸ್ಟ್ರೆಸ್ ಆಗುವಂಥ ಚಾನ್ಸಸ್ ಇದೆ. ಮತ್ತು ಟೆನ್ಷನ್ ಏನಾದರೂ ಇದೆ, ಇಂಟರ್ನಲ್ಲಿ ನಿಮಗೆ ಸ್ಟ್ರೆಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ. ಓಕೆನಾ? ಸೊ ಈ ರೀತಿ ಆಗುತ್ತೆ ಅಂತ ಮುಂಚೆನೇ ನಿಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ಸಾರಿ ಇದ್ರ ಮೇಲೆ ನೀವು ಫೋಕಸ್ ಮಾಡಿ. ಇನ್ನು ಫೈನಾನ್ಸ್ ವೈಸ್ ಬಂದರೆ, ಫೈನಾನ್ಸ್ ಕೂಡ ನಿಮಗೆ ಅಷ್ಟೊಂದೇನು ಸರಿಯಾಗಿ ಅನ್ನಿಸ್ತಾ ಇಲ್ಲ ನನಗೆ. ಓಕೆ, ಈ ಒಂದು ಕಾರ್ಡ್ ನಿಮಗೆ ಫೈನಾನ್ಸ್ ವೈಸು ಏನು ಹೇಳುತ್ತೆ. ಹೆಲ್ತ್ ವೈಸ್ ಎಲ್ಲ ಆಯಿತು. ಇನ್ನು ನಾವು ಈ ಒಂದು ಫೈನಾನ್ಷಿಯಲಿ ನಿಮಗೆ ತೊಂದರೆಗಳು ಬರುತ್ತೆ. ಯಾಕಂತಂದರೆ ಇದ್ದಾಗ ನೀವು ಅದನ್ನು ಯುಟಿಲೈಸೇಷನ್ ಮಾಡ್ಕೊಂಡಿದ್ದೀರಾ, ಆದರೂ ಕೂಡ ಮುಂದೆ
ನಿಮಗೆ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇದೆ ಫೈನಾನ್ಷಿಯಲಿ. ಸೊ ನಿಮಗೆ ಡಿಸಪಾಯಿಂಟ್ಮೆಂಟ್ ಬರುವಂಥ ಚಾನ್ಸಸ್ ಇದೆ ಫೈನಾನ್ಸಲ್ಲಿ. ಅದಕ್ಕಾಗಿ ಸ್ವಲ್ಪ ಅದನ್ನು ನೀವು ಚೆಕ್ ಮಾಡಿ. ಇನ್ನು ಗೈಡೆನ್ಸ್ ಏನು ಬರುತ್ತೆ ನಿಮಗೆ ಅಂತ ನೋಡೋಣ. ಓಕೆ, ಗೈಡೆನ್ಸ್ ಏನು ಬರ್ತಾ ಇದೆ ಯೂನಿವರ್ಸಿಂದ ವೃಶ್ಚಿಕ ರಾಶಿಯವರಿಗೆ, ಗೈಡೆನ್ಸ್ ಏನು ಬರ್ತಾ ಇದೆ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ನಾನು ಹೇಳಿದ್ನಲ್ವಾ ನಿಮಗೆ ಫೈನಾನ್ಷಿಯಲಿ ನಿಮಗೆ ಡಿಸಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿ. ಸೇಮ್ ಕಾರ್ಡ್ ಇದೆ ನೋಡಿ. ನಿಮಗೆ ಫೈನಾನ್ಷಿಯಲಿ ಡೆಫಿನೆಟ್ ಆಗಿ ಏನೋ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನೀವು ಇದನ್ನು ಯಾರ್ದಾದ್ರೂ ಇನ್ನೊಬ್ಬರ ಜೊತೆಗೆ ಡಿಸ್ಕಷನ್ ಮಾಡಬೇಕು. ಓಕೆ, ಸಜೆಷನ್ ತಗೊಳ್ಳಿ. ಫೈನಾನ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿದೆ. ಇದು ಕೂಡ ಹಾಗೆ ಬಂತು, ಡಿಸಪಾಯಿಂಟ್ಮೆಂಟ್ ಕಾರ್ಡ್ ಬಂತು. ಮತ್ತು ಇಲ್ಲಿನೂ ಕೂಡ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇರುವಂಥದ್ದು, ನಿಮಗೆ ಫೈನಾನ್ಸ್ ವೈಸ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಯಾರಾದರೂ ವೆಲ್ ನೋನ್ ಹತ್ರ, ಮೆಂಟೋರ್ ಹತ್ರ ನೀವು ಒಂದ್ಸಾರಿ ಸಜೆಷನನ್ನು ತಗೊಳ್ಳಿ. ಓಕೆನಾ? ಇದು ನಿಮಗೆ ಬರ್ತಾ ಇರೋವಂಥ ಗೈಡೆನ್ಸು. ಹಾಗಿದ್ರೆ ಈ ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಇದನ್ನು ಒಂದ್ಸಾರಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ರೀಡಿಂಗ್ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಚೆಕ್ ಮಾಡಿ ನೋಡಿ ಎಷ್ಟು ರೆಸೊನೇಟ್ ಆಗುತ್ತೆ ಅಂತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.